ನಮಸ್ಕಾರ ಸ್ನೇಹಿತರೆ. ಈಗ ಕಳೆದ ಒಂದು 15 ದಿನಗಳಲ್ಲಿ ಸಾಕಷ್ಟು ಜನ ಸಾಕಷ್ಟು ಪ್ರಶ್ನೆ ಕೇಳಿರ್ತಾರೆ ಮತ್ತು ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದಿರ್ತಾರೆ. ನಾನು ವೈಯಕ್ತಿಕವಾಗಿ ಆದಷ್ಟು ಸಲಹೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಆದರೆ ತುಂಬ ಒತ್ತಡ. ಎಷ್ಟು ಜನಕ್ಕೆ ಹೇಳೋದು? ದಿನಕ್ಕೆ ಸಾಧಾರಣ ಒಂದು 350ರಿಂದ 400 ವಾಟ್ಸಪ್ ಮೆಸೇಜ್ಗಳು, ಒಂದು 100ರಿಂದ 150 ಕರೆಗಳು ಬರುತ್ತೆ. ನಾನು ಕಚೇರಿಯಲ್ಲೂ ಕೂಡ ಕೆಲಸ ಮಾಡಬೇಕು. ನಾನು ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಕೆಲಸಗಳಿರುತ್ತೆ. ಹಾಗಾಗಿ ಅದರ ಒತ್ತಡದ ನಡುವೆ ಯಾರೂ ದಯಮಾಡಿ ಅವರೇನು ರೆಸ್ಪಾಂಡ್ ಮಾಡೋದೇ ಇಲ್ಲ ಅಂತ ಅಂದ್ಕೋಬಾರ್ದು. ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಕೂಡ ಎಲ್ರಿಗೂ ಹೇಳೋದು. ಮತ್ತು ಒಬ್ಬೊಬ್ಬರು ಕೂಡ ಒಂದು ಸಲಹೆ ಕೊಟ್ಟರೆ ಮತ್ತೆ 10 ಪ್ರಶ್ನೆ ಕೇಳಿರ್ತಾರೆ, ಅದಕ್ಕೆ ಅಷ್ಟು ಕ್ಲಾರಿಫಿಕೇಷನ್ ಕೇಳಿರ್ತಾರೆ. ಹಾಗಾಗಿ ಇದು ವೈಯಕ್ತಿಕವಾಗಿ ಭಾಳ ಕಷ್ಟಕರವಾದಂಥ ವಿಚಾರ. ಆ ಕಾರಣಕ್ಕಾಗಿ ಕೆಲವೊಂದು ಸಾಮಾನ್ಯವಾಗಿ ನನ್ನ ಗಮನಕ್ಕೆ ಬಂದಿರತಕ್ಕಂಥ ಸಮಸ್ಯೆಗಳನ್ನ ಇಲ್ಲಿ ಹಂಚ್ಕೋತಾ ಇದ್ದೀನಿ. ಇದರಿಂದ ನಿಮಗೆಲ್ಲ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶ. ಈಗ ಕೆಲವರೆಲ್ಲ ಶುಂಠಿ ಹಾಕಿ 2 ತಿಂಗಳಾಗಿದೆ, 2.5 ತಿಂಗಳಾಗಿದೆ, 1.5 ತಿಂಗಳಾಗಿದೆ. ಹಿಂಗೆ ಸಾಮಾನ್ಯ ಇದೆ. 45 ದಿನದ ಮೇಲೆ ಆಗಿರೋರು ಸ್ವಲ್ಪ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ, ಏಕೆಂದರೆ ಈಗ ಕೆಲವು ಕಡೆ 2, 3, 4 ಮಳೆ ಆಗಿದೆ, ಇನ್ಮೇಲೆ ಮಳೆ ಬರೋ ಸಾಧ್ಯತೆಯೂ ಕೂಡ ಜಾಸ್ತಿ ಇದೆ. ಹಾಗಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಬೇಕು ಗಿಡಗಳಲ್ಲಿ ಅನ್ನೋ ಒಂದು ಟ್ರಿಗರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ತಾವು ಕೇಳಿರ್ಬೋದು, ಫೋಸಿಟೈಲ್ ಅಲ್ಯೂಮಿನಿಯಂ ಅಂತ ಒಂದು ಫಂಗಿಸೈಡ್ ಬರುತ್ತೆ. ಅಲಿಯೇಟ್ ಅನ್ನೋದು ಒಂದು ಕಾಮನ್ ಬ್ರ್ಯಾಂಡ್ ಕೇಳಿರ್ತೀರಿ, ಬೇರೆ ಬೇರೆ ಬ್ರ್ಯಾಂಡ್ಸು ಇರ್ಬೋದು. ಅದನ್ನು ಒಮ್ಮೆ ಸಿಂಪರಣೆ ಮಾಡಿದ್ರೆ ಒಂದು 2 ಗ್ರಾಮ್ ಪರ್ ಲೀಟ್ರು. ಇನ್ ಕೇಸ್ ಕೆಲವು ಕಡೆ ಹುಳುಗಳು ಇರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಹುಳುಗಳು ಇದ್ದರೆ, ಕಾಂಡ ಕೊರಕ ಅಥವಾ ಎಲೆ ತಿನ್ನೋ ಹುಳುಗಳು ಇದ್ದರೆ ನೀವು ಸ್ಪೈನೋಸೈಡ್ ಆಗಲಿ 0.3 ಗ್ರಾಮ್ಸು, ಅಥವಾ ಪಿಪ್ರೋನಿಲ್ 5S ಇದು 1 ml ಇರ್ಬೋದು, ಅಥವಾ ಇಮಾಮೆಕ್ಟಿನ್ ಬೆಂಜೋಯಿಟ್ 0.4 ಗ್ರಾಮ್ ಪರ್ ಲೀಟರ್ ಇರ್ಬೋದು. ಈ ರೀತಿಯಾಗಿ ಯಾವುದಾದ್ರು ಒಂದನ್ನು ಹಾಕ್ಕೊಂಡು ನೀವು ಗಮ್ ಹಾಕ್ಕೊಂಡು, ಉತ್ತಮ ಗುಣಮಟ್ಟದ ಗಮ್ ಹಾಕ್ಕೊಂಡು ಸಿಂಪರಣೆ ಮಾಡೋದು ರೋಗ ಇಲ್ಲದೇ ಇದ್ರೂ ಕೂಡ ಒಳ್ಳೆಯ ವಿಚಾರ. ನೀವು ಅಲಿಯೇಟ್ ಫೋಸಿಟೈಲ್ ಅಲ್ಯೂಮಿನಿಯಂ ಹಾಕಿದಾಗ ಅದು ಸ್ವಲ್ಪ ಈ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಅದರ ಬದಲಿಗೆ ಒಂದು ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಫಾಸ್ಫೋನಿಕ್ ಆ್ಯಸಿಡ್ ಅಂತ ಬರುತ್ತೆ. ಅದು ಬೇರೆ ಬೇರೆ ಹೆಸರುಗಳಲ್ಲಿ ಲಭ್ಯ ಇದೆ. ಅದನ್ನು ಕೂಡ ಅಲಿಯೇಟ್ ಬದಲಿಗೆ, ಅಲಿಯೇಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಫಾಸ್ಫೋನಿಕ್ ಆ್ಯಸಿಡ್ ಏನಾರು ಹಾಕ್ಕೊಂಡ್ರೆ ಅದನ್ನು ಒಂದು 3 ಗ್ರಾಮ್ ಪರ್ ಲೀಟ್ರ್ ಸ್ಪ್ರೇ ಮಾಡ್ಬೋದು. ಈಗ ಮುಂಜಾಗ್ರತಾ ಕ್ರಮವಾಗಿ ಅದನ್ನು ಮಾಡೋದು ಒಳ್ಳೆಯ ಕ್ರಮ ಅಂತ ಈಗ. ಆಮೇಲೆ ಈಗ ಎಲ್ಲೆಲ್ಲಿ ಇನ್ನೂ ರೋಗ ಬಂದಿಲ್ಲ, ಕೊಳೆ ರೋಗ ಬಂದಿಲ್ವೋ ಅಲ್ಲಿ ನಾವು ಕಳೆದ ಬಾರಿ ಮತ್ತು ಅದಕ್ಕೆ ಮೊದಲು ಕೂಡ ಈ ಟ್ರೈಕೋಡರ್ಮಾ, ಸುಡೋಮೋನಾಸ್, ಸ್ಪೆಸಿಲೋಮೈಸಿಸ್ಸು ಲಿಕ್ವಿಡ್ ಫಾರ್ಮುಲೇಷನ್ಸು ಅಥವಾ ಒಳ್ಳೆ ಪೌಡ್ರದಿದ್ದರೆ ಅದು ಆಗ್ಬೋದು. ಲಿಕ್ವಿಡ್ ಫಾರ್ಮುಲೇಷನ್ಸ್ನ ನಾವು ಡ್ರೆಂಚಿಂಗಿಗೆ ಬಳಸಿದ್ವಿ. ಒಂದು 5ರಿಂದ 6 ಬ್ಯಾರಲ್ಲು ಡ್ರೆಂಚ್ ಮಾಡಿಸ್ತಾ ಇದ್ವಿ. ಅದು 1 ಬ್ಯಾರಲ್ಲಿಗೆ 1 ಲೀಟ್ರು ಒಳ್ಳೆ ಗುಣಮಟ್ಟದ್ದು ಟ್ರೈಕೋಡರ್ಮಾ, ಸುಡೋಮೋನಾಸು, ಸ್ಪೆಸಿಲೋಮೈಸಿಸ್ಸು. ಕೆಂಪು ಕೊಳೆಗೂ ಆಗುತ್ತೆ, ಹಸಿರು ಕೊಳೆಗೂ ಆಗುತ್ತೆ, ಮತ್ತು ಗ್ರೋತ್ ಪ್ರಮೋಷನ್ನು ಆಗುತ್ತೆ, ಮತ್ತು ನೆಮೆಟೋಡ್ಸು ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವುಗಳನ್ನು ಡ್ರೆಂಚ್ ಮಾಡೋದು ಕೂಡ ಮುಂಜಾಗ್ರತೆಯಾಗಿ ಒಳ್ಳೆಯ ಕ್ರಮ. ಮತ್ತು ಅದರಿಂದ ಒಳ್ಳೆಯ ಫಲಿತಾಂಶನೂ ಕೂಡ ಬರೋ ಸಾಧ್ಯತೆ ಇರುತ್ತೆ. ಆದರೆ ಇವನ್ನು ಬಳಸಿದ ತಕ್ಷಣವೇ ಯಾರೂ ಯಾವುದೇ ಕೆಮಿಕಲ್ನ ಡ್ರೆಂಚ್ ಮಾಡಬಾರ್ದು. ಅದೊಂದು ಮುಂಜಾಗ್ರತೆ ಇರಬೇಕು. ನಾವು ಫಂಗಿಸೈಡ್ಸ್ನ ಡ್ರೆಂಚ್ ಮಾಡಿ ಇವನ್ನ ಬಳಸಿದ್ರೆ ಇವುಗಳ ಪಾಪ್ಯುಲೇಷನ್ನು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಅದೊಂದು ಗಮನದಲ್ಲಿ ಇಟ್ಕೋಬೇಕು. ಮತ್ತು ಕೆಲವರು ಇಲ್ಲೊಂದು ಸೂಕ್ಷ್ಮ, ಕೆಲವರು ಈ ಟ್ರೈಕೋಡರ್ಮನ ಮತ್ತು ಸ್ಪೆಸಿಲೋಮೈಸಿಸ್ನ ಸಿಂಪರಣೆಗೆ ಬಳಸಿದ್ದಾರೆ ಅಥವಾ ಬಳಸ್ಬೋದಾ ಅಂತ ಕೇಳ್ತಿದ್ದಾರೆ. ಖಂಡಿತ ಬೇಡ. ಸುಡೋಮೋನಾಸ್ನ ಬೇಕಾದ್ರೆ ಸಿಂಪರಣೆ ಮಾಡ್ಬೋದು. ಅದರಲ್ಲಿ ಗ್ರೋತ್ ಪ್ರಮೋಟಿಂಗ್ ಗುಣ ಕೂಡ ಇರೋದ್ರಿಂದ ಬರೀ ಸುಡೋಮೋನಾಸ್ನ ಸಿಂಪರಣೆ ಮಾಡ್ಬೋದು. ಸಾಧಾರಣ ಬೇರೆ ಯಾವುದೇ ಮೈಕ್ರೋ ಆರ್ಗ್ಯಾನಿಸಮ್ಸು ಸಿಂಪರಣೆ ಮಾಡೋದು ಬೇಡ. ಇದ್ರ ಜೊತೆಗೆ AMCನೂ ಕೂಡ ಹಾಕ್ಕೊಂಡಾಗ ನಮಗೆ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳು ಬಂದಿದೆ ಅಲ್ಲಲ್ಲೇ. ಹಾಗಾಗಿ ಅದನ್ನು ಕೂಡ ನೀವು ಲಿಕ್ವಿಡ್ ಫಾರ್ಮುಲೇಷನು ಇದೆ, ಪೌಡ್ರ್ ಫಾರ್ಮುಲೇಷನು ಇದೆ. ಅದನ್ನು ಕೂಡ ನೀವು ಡ್ರೆಂಚಿಂಗ್ ಜೊತೆಗೆ ಟ್ರೈಕೋಡರ್ಮಾ, ಸುಡೋಮೋನಾಸ್, ಸ್ಪೆಸಿಲೋಮೈಸಿಸ್ ಜೊತೆಗೆ ಸೇರಿಸ್ಕೋಬೋದು. ಇಲ್ಲಾಂದರೆ ಕೆಲವರು ವೇಸ್ಟ್ ಡಿಕಂಪೋಸರ್ ಮಾಡಿದ್ದಾರೆ, ಅದ್ರ ಜೊತೆನೂ ಕೂಡ ಈ AMCನ ಬಳಸ್ಬೋದು, ಅಥವಾ ಈ ಟ್ರೈಕೋಡರ್ಮಾ, ಸುಡೋಮೋನಾಸ್ಗಳನ್ನೂ ಕೂಡ ಬಳಸ್ಬೋದು. ಡ್ರೆಂಚಿಂಗು ಒಂದು 6 ಬ್ಯಾರಲ್ಲಾರು ಮಾಡಬೇಕು, 1200 ಲೀಟ್ರ್. ಇದೊಂದು ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟು ಶುಂಠಿಗಳು ಚೆನ್ನಾಗಿರಬೇಕು, ಸ್ವಲ್ಪ ರೋಗದ ಬಾಧೆ ಕಡಿಮೆ ಆಗಬೇಕು. ಮುಂಜಾಗ್ರತಾ ಕ್ರಮವಾಗಿ ಈ ಕ್ರಮವನ್ನು ಅನುಸರಿಸೋದು ತುಂಬ ಒಳ್ಳೆಯದು. ಎಲ್ಲೆಲ್ಲಿ ಆಲ್ರೆಡಿ ಗಡ್ಡೆ ಕೊಳೆ ಕಾಣಿಸ್ತಿದೆ ಅಂಥವರು ಎಲ್ಲೆಲ್ಲಿ ಯಾವ್ಯಾವ ಬೆಡ್ಡಲ್ಲಿ ಗಡ್ಡೆ ಕೊಳೆ ಇದೆ ಅಲ್ಲಿಗೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ನಾವು
ಮೊದಲನೇ ಒಂದು ಟ್ರೀಟ್ಮೆಂಟಾಗಿ ನಾರ್ಮಲ್ ಮ್ಯಾಂಕೋಸಿಬ್ ಏನು ಬರುತ್ತಲ್ಲ ಅಥವಾ ಕಾರ್ಬನ್ಡೈಸಿಮ್ ಮ್ಯಾಂಕೋಸಿಬ್ ಕಾಂಬಿನೇಷನ್ನು. ಸೊ 3 ಗ್ರಾಮ್ ಪರ್ ಲೀಟ್ರು. ಜೊತೆಗೆ ಅಲ್ಲಿ ಗಡ್ಡೆ ನೊಣದ ಹುಳು ಕೂಡ ಇರೋದರ ಸಾಧ್ಯತೆ ಇರೋದ್ರಿಂದ ನಾವು ಈ ಕ್ಲೋರೋಪೈರಿಪಾಸ್ನು ಕೂಡ ಒಂದು 50 ಇದು 3 ml ಪರ್ ಲೀಟ್ರಂಗೆ ಹಾಕ್ಕೊಂಡು ಡ್ರೆಂಚಿಂಗ್ ಮಾಡಿಸ್ತಾ ಇದ್ವಿ. ಇಡೀ ಜಮೀನಿಗೆ ಡ್ರೆಂಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಪ್ರೊಫೈಲಾಕ್ಟಿಕ್ಕಾಗಿ ನಾನು ಮೊದಲೇ ಹೇಳಿದ್ನಲ್ಲ ಅವನ್ನ ಮಾಡ್ಕೊಳ್ಳಿ. ಈಗ ಎಲ್ಲೆಲ್ಲಿ ಕೊಳೆ ಬಂದಿದೆ ಅಂದರೆ ಗಿಡ ಬಿಸಿಲಿಗೆ ಮತ್ತು ನೀರು ಜಾಸ್ತಿ ನೀರಿನ ಒಂದು ಇದು ಸಿಕ್ಕಿ ಕೊಳ್ತಿರೋದಲ್ಲ, ಭೂಮಿ ಮೇಲೆ ಕೊಳ್ತಿರೋದಲ್ಲ, ಗಡ್ಡೆ ಕೊಳೆ ಬಂದಿದ್ದರೆ ಮಾತ್ರ ಈ ಒಂದು ಕೆಮಿಕಲ್ ಡ್ರೆಂಚಿಂಗ್ನ ಮುಂಜಾಗ್ರತೆಯಿಂದ ಕ್ರಮವಾಗಿ ಮಾಡಬೇಕಾಗಿ ಈ ಮೂಲಕ ಅವರಿಗೆ ಒಂದು ಸಲಹೆ. ಮತ್ತು ಇನ್ನು ಕೆಲವರು ಸ್ವಲ್ಪ ಬೆಳವಣಿಗೆ ವೀಕ್ ಇದೆ ಅಥವಾ ಉತ್ಕೃಷ್ಟವಾಗಿ ಕಾಣಿಸ್ತಿಲ್ಲ, ಗಿಡ ಸ್ವಲ್ಪ ಪೇಲುವಾಗಿದೆ, ಅಷ್ಟೊಂದು ಗ್ರೀನ್ನೆಸ್ ಇಲ್ಲ, ಜಾಸ್ತಿ ಚೆನ್ನಾಗಿ ಬಂದಿಲ್ಲ, ಯಾಕೆಂದರೆ ತುಂಬ ಬಿಸಿಲಿತ್ತಲ್ಲ ಇಷ್ಟು ದಿನ. ಟೆಂಪ್ರೇಚರು ಭಾಳಷ್ಟು ಶುಂಠಿ ಬೆಳೆ ಕಡೆ 35-40 ಡಿಗ್ರಿ ಇತ್ತು. ಮತ್ತು ಬಿಸಿಲಿನ ತಾಪನೂ ಕೂಡ ಭಾಳಷ್ಟು ಇದ್ದಿದ್ದರಿಂದ ಸೊ ಅವರಿಗೆಲ್ಲ ಈಗ ಆಲ್ರೆಡಿ ಸಲಹೆ ಕೊಟ್ಟಿದ್ದೀವಿ. ಅಂಥ ಕಡೆ ಸ್ವಲ್ಪ ಈ ಯಾವುದಾದ್ರು ಒಂದು ಉತ್ಕೃಷ್ಟವಾಗಿರೋದು ಈ ಕಡಲ್ಪಾಚಿ ಅಥವಾ ಸೀವೀಡ್ ಅಂತ ಏನು ಹೇಳ್ತೀವಿ ಅದೊಂದು ಫಾರ್ಮುಲೇಷನ್ನು. ನಾವು ಕಳೆದ ಬಾರಿ ಎಲ್ಲ ಆ್ಯಂಬಿಷನ್ ಅಂತ ಒಂದು ಪ್ರಾಡಕ್ಟ್ ಇತ್ತು ಬಾಯರ್ದು, ಅದನ್ನು ಬಳಸಿ ಸ್ವಲ್ಪ ಉತ್ತಮವಾದಂಥ ಫಲಿತಾಂಶಗಳು ಬಂದಿತ್ತು. ಸೊ ಅದನ್ನು ಒಂದು 2 ml ಪರ್ ಲೀಟ್ರು ಅಥವಾ ಬೇರೆ ಯಾವುದೇ ಸೀವೀಡ್ ಕೂಡ ಹಾಕ್ಕೋಬೋದು. C6 ಎನರ್ಜಿ ಅಂತ ಕಂಪ್ನಿ ಇದೆ, ವೆಲಾಗ್ರೋ ಅಂತ ಕಂಪ್ನಿ ಇದೆ, ತುಂಬ ಕಂಪ್ನಿಗಳಿದೆ. ಆದರೆ ಉತ್ತಮವಾದಂತಹ ಒಂದು ಗುಣಮಟ್ಟದ ಉತ್ಪನ್ನವನ್ನು ಬಳಸಬೇಕು. ಅದೊಂದು ಸೀವೀಡ್ ಜೊತೆಗೆ ಈ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಒಂದನ್ನು ಕೊಡಬೇಕು. ಯಾಕೆಂದರೆ ಸಾಧಾರಣ ನಮಗೆ ಭಾಳಷ್ಟು ಕಡೆ ಈ ಕಬ್ಬಿಣ ಮತ್ತು ಬೇರೆ ಮೈಕ್ರೋನ್ಯೂಟ್ರಿಯೆಂಟ್ಗಳ ಡೆಫಿಷಿಯನ್ಸಿ ಕಾಣಿಸ್ತಾ ಇದೆ ಆಲ್ರೆಡಿ. ಸೊ ಆ ಕಾರಣಕ್ಕೆ ಒಂದು ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರು 1-1.5 ಗ್ರಾಮ್ ಪರ್ ಲೀಟ್ರು ಮತ್ತು ಜೊತೆಗೆ ಈ ಸೀವೀಡು. ಸೊ ಇವೆರಡನ್ನೂ ಮಿಕ್ಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಚಿಲೇಟೆಡ್ ಇರೋದ್ರಿಂದ ಅದು ನಾನ್ ರಿಯಾಕ್ಟಿವ್ ಇರುತ್ತೆ, ಮಾಡ್ಬೋದು. ಸೊ ಅದೊಂದನ್ನು ಮಾಡ್ಕೋಬೇಕು. ಈಗ ಬರೀ ಬೆಳ್ಳಗಾಗಿದ್ದರೆ ಶುಂಠಿ ಅಂದರೆ ಈ ಕಬ್ಬಿಣದ ಕೊರತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. 2 ಇಂಪಾರ್ಟೆಂಟ್ ಸಜೆಷನ್ನು. ಒಂದು ಈ EDTA ಫೆರಸ್ ಏನು ಬರುತ್ತೆ ಚಿಲೇಟೆಡ್ಡು, ಅದನ್ನು 1-1.5 ಗ್ರಾಮ್ ಪರ್ ಲೀಟ್ರು ಸಿಂಪರಣೆ ಮಾಡಬೇಕು. ಆದರೆ ಬರೀ ಸಿಂಪರಣೆಗೆ ಈ ಸಮಸ್ಯೆ ಬಗೆಹರಿಯಲ್ಲ. ಅದರಲ್ಲೂ pH 7.5-8 ಇರ್ತಕ್ಕಂಥ ಸಾಯಿಲ್, ಆಲ್ಕಲೈನ್ pH ಇದ್ದರೆ ಇದನ್ನು ಸ್ವಲ್ಪ ಕಷ್ಟ ಆಗುತ್ತೆ ಕಬ್ಬಿಣದ ಒಂದು ಕೊರತೆನ ನಿರ್ವಹಣೆ ಮಾಡೋದು. ಬರೀ ಸ್ಪ್ರೇ ಮಾಡಿದ್ರೆ ಸಾಕಾಗಲ್ಲ. ಅಲ್ಲಿ ನೀವು ಚಿಲೇಟೆಡ್ ಫೆರಸ್ ಸ್ಪ್ರೇ ಮಾಡ್ಕೊಳ್ಳಿ. ಜೊತೆಗೆ ಹೆಡ್ ಆಫ್ ಫೆರಸ್ ಅಂತ ಏನು ಬರುತ್ತೆ ಅದನ್ನು ಡ್ರೆಂಚ್ ಮಾಡಬೇಕು. 1 ಎಕರೆಗೆ ಒಂದು 6 ಬ್ಯಾರಲ್ಗೆ ಒಂದು 1/4 kg ಹೆಡ್ ಆಫ್ ಫೆರಸ್ EDDHA ಫಾರ್ಮ್ದು. ಸೊ ಅದನ್ನು ಡ್ರೆಂಚ್ ಮಾಡಿದ್ರೆ ಸ್ವಲ್ಪ ಒಳ್ಳೆ ರಿಸಲ್ಟ್ ಬರುತ್ತೆ. ಆ ಡ್ರೆಂಚಿಂಗ್ ಜೊತೆಗೆ ನಾವು ವಾಟರ್ ಸಾಲ್ಬಲ್ ಫರ್ಟಿಲೈಸರ್ನ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ನಮಗೆ ಬೆಳೆ ವೀಕ್ ಇದೆ ಅಂತಂದರೆ ಈ 19 ಇರಲಿ ಇಲ್ಲ 13-045 ಇರಲಿ, ಇದನ್ನು ಮಿಕ್ಸ್ ಮಾಡ್ಕೋಬೋದು. ಸೊ ಆಮೇಲೆ ಫರ್ಟಿಲೈಸರ್ಸ್ನ ಜನರಲಾಗಿ ಹೇಳೋಕ್ಕಾಗಲ್ಲ. ನಿಮ್ಮ ಮಣ್ಣು ನೀವು ಸ್ಟಾರ್ಟಿಂಗ್ ಏನೇನು ಕೊಟ್ಟಿದ್ದೀರಿ, ನೀವು ಮಣ್ಣು ಪರೀಕ್ಷೆ ಮಾಡಿಸಿದ್ದೀರಾ ಇಲ್ವಾ. ಸಾಕಷ್ಟು ಜನಕ್ಕೆ ನಾನು ಶೆಡ್ಯೂಲ್ ಮಾಡಿಕೊಟ್ಟಿದ್ದೀನಿ ಈ ಸರಿ, ಒಂದು 200 ಜನದ ಮೇಲೆ ಆಲ್ರೆಡಿ. ಸೊ ಅವರು ಶೆಡ್ಯೂಲ್ನ ಫಾಲೋ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಮಳೆ ಬರದೇ ಇರೋರು ಸದ್ಯಕ್ಕೆ ಫರ್ಟಿಲೈಸರ್ ಹಾಕೋದು ಬೇಡ, ಮತ್ತು ನೀರು ಕಡಿಮೆ ಇರೋರು ಕೂಡ ಸದ್ಯಕ್ಕೆ ಫರ್ಟಿಲೈಸರ್ ಹಾಕೋದು ಬೇಡ, ಡ್ರೆಂಚಿಂಗ್ ಮೂಲಕನೇ ಕೊಡಲಿ. ಯಾಕೆಂದರೆ ಫರ್ಟಿಲೈಸರ್ ಹಾಕಿ ಸ್ವಲ್ಪ ಸಮಸ್ಯೆ ಆಗೋ ಸಾಧ್ಯತೆಯೂ ಇರುತ್ತೆ. ಸೊ ಆ ಕಾರಣಕ್ಕೆ ನೋಡ್ಕೊಂಡು ಹಾಕಬೇಕು. ಆದರೆ 3 ತಿಂಗಳು ಕ್ರಾಸ್ ಆಗಿರೋರು ಫರ್ಟಿಲೈಸರ್ ಕೊಡಲಿಲ್ಲ ಅಂದರೆ ಕಷ್ಟದ ಪರಿಸ್ಥಿತಿ ಇದು. ಸೊ ನಮಗೆ 2 ತಿಂಗಳಿಂದ 4 ತಿಂಗಳು ಒಂದು 60% ಪೌಷ್ಟಿಕಾಂಶಗಳನ್ನ ತೊಗೊಳುತ್ತೆ ಶುಂಠಿ. ಆ ಕಾರಣಕ್ಕೆ ಈ ಟೈಮಲ್ಲಿ ಫರ್ಟಿಲೈಸರ್ಸ್ನ ಪ್ರಾಪರಾಗಿ ಕೊಡಬೇಕಾಗುತ್ತೆ. ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟು ಇದರಲ್ಲಿ ಜನರಲ್ ಪ್ರಿಸ್ಕ್ರಿಪ್ಷನ್ ಹೇಳೋಕ್ಕಾಗಲ್ಲ ನಾನು. ಓಕೆ. ಸೊ ಆಮೇಲೆ ಭಾಳಷ್ಟು ಜನ 3 ಥರದ್ದನ್ನೇ ಮಿಕ್ಸ್ ಮಾಡ್ಕೊಳೋದೇ ಜಾಸ್ತಿ ಅಂತೀವಿ ನಾವು. ಇಲ್ಲಿ ಕೀಟನಾಶಕ, ಶಿಲೀಂಧ್ರನಾಶಕ, ದುಂಡಾಣುನಾಶಕ, ಆಮೇಲೆ ಗ್ರೋತ್ ಬೂಸ್ಟರ್ಗಳು, ಗ್ರೋತ್ ಟಾನಿಕ್ಗಳು, ಮೈಕ್ರೋನ್ಯೂಟ್ರಿಯೆಂಟ್ಗಳು, ಹಿಂಗೆ ವಿಪರೀತ ಕಾಂಬಿನೇಷನ್ಗಳನ್ನ ಸಜೆಸ್ಟು ಮಾಡ್ತಾರೆ ಕೆಲವರು ಮಾಡ್ತಾಯಿದ್ದಾರೆ ಕೂಡ. ಅದು ನಿಜವಾಗ್ಲೂ ವೈಜ್ಞಾನಿಕ ಒಂದು ಬೇಸಿಸ್ ಇರಲ್ಲ. ಅಲ್ಲಿ ಯಾವ್ದು ಕೆಲಸ ಮಾಡುತ್ತೆ ಯಾವ್ದು ಕೆಲಸ ಮಾಡಲ್ಲ ಅಂತ ಗೊತ್ತಾಗಲ್ಲ. ಸೊ ಕಂಪ್ಯಾಟಬಿಲಿಟಿ ಇದೆಯಾ ಇಲ್ಲ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು ತಾವು ಈ ಪ್ರಾಪರಾಗಿ ಮಿಕ್ಸಿಂಗ್ ಮಾಡ್ಕೋಬೇಕು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ. ಸುಮ್ಮನೆ ನಾವು 6, 7, 8 ಎಲ್ಲ ಮಿಕ್ಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದರಲ್ಲಿ ಯಾವುದು ಕೆಲಸ ಮಾಡೋದಿಲ್ಲ ಪ್ರಾಪರಾಗಿ. ಇದು ಭಾಳ ತಪ್ಪು ಮಾಡ್ತಾಯಿದ್ದಾರೆ ರೈತರು, ಹೇಳೋರ್ದು ಕೂಡ ತಪ್ಪಿದೆ ಇದರಲ್ಲಿ. ಹಂಗಾಗಿ ಕಂಪ್ಯಾಟಬಿಲಿಟಿ ಭಾಳ ಇಂಪಾರ್ಟೆಂಟ್ ಇಶ್ಯೂ ಆಗುತ್ತೆ. ಸೊ ಅದನ್ನು ನೋಡ್ಕೊಂಡು ಮಾಡಬೇಕಾಗುತ್ತೆ. ಮತ್ತು ಉತ್ತಮವಾದ ಬ್ರ್ಯಾಂಡ್ಗಳನ್ನ ಬಳಸಬೇಕು. ನಾನು ಯಾವುದೇ ಬ್ರ್ಯಾಂಡಿನ ಅಂಬಾಸಿಡರ್ ಅಲ್ಲ, ಯಾವುದೇ ಕಂಪನಿಯ ರೆಪ್ರೆಸೆಂಟೇಟಿವ್ ಅಲ್ಲ. ಸೊ ರೈತರಿಗೆ ಒಂದು ಕಿವಿ ಮಾತು ಅಂದರೆ, ಕೆಲವರು ಎಲ್ಲ ಟೈಮು ಬರೀ ನಾವು ಪ್ರೈಸ್ನೇ ನೋಡಬಾರ್ದು, ಕ್ವಾಲಿಟಿ ನೋಡಬೇಕಾಗುತ್ತೆ. ಈಗ ಯಾವ್ಯಾವ ಒಳ್ಳೊಳ್ಳೆ ಕಂಪ್ನಿಗಳಿದೆ, ಯಾವ್ಯಾವ ಉತ್ಕೃಷ್ಟವಾಗಿ ಕೆಲಸ ಮಾಡ್ತಾರೆ ಅಥವಾ ಉತ್ಪನ್ನಗಳನ್ನ ಮಾಡ್ತಾರೆ. ಸೊ
ಆ ಥರದ ವಿಶ್ವಾಸಾರ್ಹ ಮೂಲಗಳಿಂದ ಉತ್ತಮ ಬ್ರ್ಯಾಂಡ್ನ ಉತ್ಪನ್ನಗಳನ್ನ ತಗೊಂಡು ಬಳಸಬೇಕು ಅನ್ನೋದು ನಿಜವಾಗ್ಲೂ ಭಾಳ ಇಂಪಾರ್ಟೆಂಟ್ ಮಾತು ಅದು. ಇನ್ನು ಕೆಲವು ಕಡೆ ಈ ಬಿಸಿಲು ಜಾಸ್ತಿಯಾಗಿ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗಿದೆ, ನಾವು ನೀರು ಕೊಟ್ಟರೆ ಸ್ವಲ್ಪ ಭೂಮಿಯ ಮೇಲ್ಭಾಗದಲ್ಲಿ ಬಂದಿರತಕ್ಕಂಥ ಮೊಳಕೆ ಇರಲಿ ಅಥವಾ ಆಗ ತಾನೇ ಸ್ವಲ್ಪ 1-2 ಎಲೆ ಬಂದಿರೋವೆಲ್ಲ ಕೊಳೆತಂಗೆ ಆಗ್ತಾಯಿದೆ ಅನ್ನೋದು ನಮಗೆ ಕಂಪ್ಲೇಂಟ್ ಬಂದಿದೆ. ಮುಂಜಾಗ್ರತೆಯಾಗಿ ಮ್ಯಾಂಕೋಸೆಬ್ಬನ್ನು ನಾವು ಅವರಿಗೆ ಸಿಂಪರಣೆ ಮಾಡಿ ಅಂತ ಹೇಳಿದ್ದೀವಿ, ಆದರೆ ಅದು ಕೊಳೆ ರೋಗ ಅಲ್ಲ. ನೀವು ನಿಜವಾಗ್ಲೂ ಕೊಳೆ ರೋಗ ಅಂತ ಹೇಳಿದ್ರೆ ನಮಗೆ ಕೆಂಪು ಕೊಳೆ, ಹಸಿರು ಕೊಳೆ, ಈ ಬಾಡುಗೊಳೆ ಅದರ ಲಕ್ಷಣಗಳನ್ನ ಭಾಳಷ್ಟು ವಿವರಿಸಿದ್ದೇನೆ ಮೊದಲೇ. ಸೊ ಹಂಗಾಗಿ ಇದಕ್ಕೆ ನೀವೇನು ಗಡ್ಡೆ ಗಟ್ಟಿ ಇದೆ ಅಂದರೆ ನೀವೇನು ತುಂಬ ತಲೆ ಕೆಡಿಸ್ಕೊಳೋದು ಬೇಕಾಗಿಲ್ಲ. ಅಕಸ್ಮಾತ್ ಗಡ್ಡೆ ನಾನು ಆವಾಗಲೇ ಈಗ ಆಲ್ರೆಡಿ ಪ್ರಸ್ತಾಪಿಸ್ದಂಗೆ ನಿಮಗೆ ಕೆಂಪು ಕೊಳೆ ಅಥವಾ ಬೇರೆ ಕೊಳೆಗಳು ಬಂದಿದ್ದರೆ ಅದಕ್ಕೆ ಏನು ಪರಿಹಾರ ಟ್ರೀಟ್ಮೆಂಟ್ ಇದೆ ಅದನ್ನು ಇನಿಷಿಯೇಟ್ ಮಾಡಬೇಕಾಗುತ್ತೆ. ಸೊ ಇನ್ನು ಗಮ್ಮು ಬಳಕೆ, ಈಗ ಮಳೆ ಸುಮಾರು ಸರಿ ಮಳೆಗಾಲದಲ್ಲಿ ನಾವು ಸಿಂಪರಣೆ ಮಾಡುವಾಗ ಮಳೆ ಒಂದು ನೋಡ್ಕೋಬೇಕು, ಎಷ್ಟು ಅವರ್ ಆದಮೇಲೆ ಮಳೆ ಬರುತ್ತೆ, ಅಥವಾ ನೀವು ಈ ಫೋರ್ಕ್ಯಾಸ್ಟ್ನ ನೋಡ್ಬೋದು. ಮುಂದಿನ 5 ದಿನಗಳಲ್ಲಿ ನಿಮ್ಮ ಒಂದು ತಾಲೂಕು ಅಥವಾ ನಿಮ್ಮ ಒಂದು ಹೋಬಳಿನಲ್ಲಿ ಏನು ಫೋರ್ಕ್ಯಾಸ್ಟ್ ಇದೆ ಅಂತ ನೋಡಿಕೊಂಡು ಸಿಂಪರಣೆ ಮಾಡಬೇಕಾ ಬೇಡವಾ, ಡ್ರಿಂಚಿಂಗ್ ಮಾಡಬೇಕಾ ಬೇಡವಾ ಅನ್ನೋದನ್ನ ಮಾಡ್ಕೋಬೇಕು. ಮಳೆ ಬರೋ ಮುನ್ಸೂಚನೆ ಇದೆ ಅಂದರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದು. ಗೊಬ್ಬರ ಹಾಕೋದು ಇರಲಿ, ನೀವು ಗೊಬ್ಬರ ಹಾಕಿರ್ತೀರಿ, ವಿಪರೀತ ಮಳೆ ಬಂದರೆ ಎಲ್ಲ ತೊಯ್ದು ಹೋಗುತ್ತೆ. ಸೊ ಈ ಅಂಶಗಳನ್ನು ತಾವು ಮನಸ್ಸಲ್ಲಿಟ್ಕೊಂಡು ಸೂಕ್ತವಾದ ನಿರ್ಧಾರವನ್ನು ಸೂಕ್ತವಾದ ಸಮಯದಲ್ಲಿ ತಗೊಂಡು ನಿಮ್ಮ ಶುಂಠಿಯ ಒಂದು ಅವಲೋಕನ ಮಾಡಿ ಅದಕ್ಕೆ ಏನು ಬೇಕು ಏನು ಬೇಡ ಅಂತ ನಿರ್ಧಾರ ಮಾಡಿ ಸೂಕ್ತ ಕ್ರಮಗಳನ್ನ ತಗೊಳ್ಳಿ ಅಂತ ಈ ವಿಡಿಯೋ ಮೂಲಕ ಕೇಳ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ನಾನು ವಾಟ್ಸಪ್ ಮೂಲಕ ಅಥವಾ ಫೇಸ್ಬುಕ್ಕಲ್ಲಿ ನಾನು ನಿಜವಾಗ್ಲೂ ಹೇಳೋದು ಕಷ್ಟ, ನನಗೂ ಸಮಯದ ಕೊರತೆ ಭಾಳ ಇದೆ. ಸೊ ತುಂಬ ಜನ ಕಳಿಸ್ತಾ ಇದ್ದಾರೆ, ಆದರೆ ಅವ್ರು ಯಾರೂ ತಪ್ಪು ತಿಳ್ಕೊಬಾರ್ದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಎಲ್ಲ ಥರದ ವಿಚಾರಗಳನ್ನು ಶುಂಠಿಗೆ ಸಂಬಂಧಪಟ್ಟಂಗೆ ಪ್ರಸ್ತಾಪ ಮಾಡಿದ್ದೀನಿ. ನೀವು ಅದನ್ನು ನೋಡೋ ತಾಳ್ಮೆ ಇರಬೇಕು. ನಿಮಗೇನು ಬೇಕು ಅದನ್ನು ನೋಡಿಕೊಂಡು ಅದನ್ನು ಸ್ವಲ್ಪ ಅನುಸರಣೆ ಮಾಡಬೇಕು. ಈಗ ಆಲ್ರೆಡಿ ಪುಸ್ತಕಗಳನ್ನು ತೊಗೊಂಡಿರೋರು ಕೂಡ ಪುಸ್ತಕದಲ್ಲಿ ಎಲ್ಲ ವಿಷಯಗಳನ್ನು ನಾವು ವಿವರವಾಗಿ ಕೊಟ್ಟಿದ್ದೀವಿ, ಅದನ್ನು ಕೂಡ ನೀವು ಗಮನಿಸಬೇಕು. ಸೊ ಅಷ್ಟು ಹೇಳ್ತಾ ಚೆನ್ನಾಗಿ ಮಳೆ ಬರಲಿ, ಒಳ್ಳೆ ಶುಂಠಿ ಆಗಲಿ, ಬೆಳವಣಿಗೆ ಚೆನ್ನಾಗಾಗಲಿ, ರೋಗಗಳು ಕಡಿಮೆ ಆಗಲಿ. ಆದಷ್ಟು ತುಂಬ ಅನವಶ್ಯಕವಾಗಿ ಯಾರೂ ಖರ್ಚು ಮಾಡಬೇಡಿ ಹಣವನ್ನು. ಈ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.